ಪ್ರಿಯ ವಿದ್ಯಾರ್ಥಿಗಳೇ, ಭಾರತದ ರಾಷ್ಟ್ರೀಯ ಚಳವಳಿ ಈ ಚಳವಳಿಯನ್ನು ನಾವು ಪ್ರಮುಖವಾಗಿ 3 ಭಾಗಗಳಲ್ಲಿ ಅಧ್ಯಯನ ಮಾಡ್ತಾ ಇದ್ದೇವೆ. 1885ರಿಂದ 1905ರವರೆಗೆ ಒಂದು ಪ್ರಥಮ ಹಂತ ಅನ್ನೋದು ಮಂದಗಾಮಿಗಳ ಯುಗ ಅಂತೇಳಿ ಕರೀತಾ ಇದ್ದೇವೆ. ಎರಡನೇದಾಗಿ 1905ರಿಂದ 1919 ಎರಡನೆಯ ಹಂತ ತೀವ್ರಗಾಮಿಗಳ ಯುಗ ಅಂತ ಕರೀತಾ ಇದ್ದೇವೆ. ಮೂರನೇದಾಗಿ 1919 1947 ಮೂರನೆಯ ಹಂತ ಗಾಂಧಿ ಯುಗ ಅಂತೇಳಿ ನಾವು ಗುರುತಿಸ್ತಾ ಇದ್ದೇವೆ. ಈ ರೀತಿ ಭಾರತದ ರಾಷ್ಟ್ರೀಯ ಚಳುವಳಿಯನ್ನು ಈ 3 ಹಂತಗಳಲ್ಲಿ ನಾವು ಪ್ರಮುಖವಾಗಿ ಅಧ್ಯಯನ ಮಾಡ್ತಾ ಇದ್ದೇವೆ. ಇಲ್ಲಿ ಯಾವ ಆರಂಭದ ಒಂದು ರಾಷ್ಟ್ರೀಯವಾದಿಗಳಂತೆ ನಾವು ಕರೀತಾ ಇದ್ದೇವೆ. ರಾಷ್ಟ್ರೀಯ ಚಳುವಳಿಯ ಮೊದಲನೆಯ ಹಂತ, 1ನೇ ಹಂತ, ಅದನ್ನೇ ಮಂದಗಾಮಿಗಳ ಆಳ್ವಿಕೆ ಅಂತೇಳಿ ಕೂಡ ನಾವು ಇಲ್ಲಿ ಕರೆಯಲ್ಪಡ್ತಾ ಇದ್ದೇವೆ. ಅದನ್ನೇ ನಾವು ಉದಾರವಾದಿಯ ರಾಷ್ಟ್ರೀಯವಾದಿಗಳ ಯುಗ ಅಂತ ಕೂಡ ಇಲ್ಲಿ ಕರೀತಾ ಇದ್ದೇವೆ. ಈ ಒಂದು ಹಂತದಲ್ಲಿಯ ಅಥವಾ ಈ ಮಂದಗಾಮಿಗಳು ಯಾರು ಅಂತಂತಂದರೆ ದಾದಾಬಾಯಿ ನೌರೋಜಿ, ಸುರೇಂದ್ರನಾಥ್ ಬ್ಯಾನರ್ಜಿ, ಫಿರೋಜ್ ಶಾ ಮೆಹ್ತಾ, ಗೋಪಾಲ್ ಕೃಷ್ಣ ಗೋಖಲೆಯವರು. ಈ ರೀತಿ ಈ ಪ್ರಮುಖವಾಗಲ್ಪಟ್ಟಿರ್ತಕ್ಕಂಥ ವ್ಯಕ್ತಿಗಳನ್ನು ನಾವು ಪ್ರಧಾನವಾಗಿ ಇಲ್ಲಿ ಕರೀತಾ ಇದ್ದೇವೆ. ಈ ರಾಷ್ಟ್ರೀಯತ್ವದ ಹೋರಾಟಕ್ಕಾಗಿ ಈ ಒಂದು ಮಂದಗಾಮಿಗಳು ತಮ್ಮದೇ ಆಗಿರುವಂಥ ಒಂದು ಪ್ರಮುಖ ವಿಧಾನಗಳನ್ನು ಇಲ್ಲಿ ಒಳಗೊಂಡು ಬರ್ತಾ ಇದ್ದಾರೆ. ಅವರು ಅಂತಹ ಮಂದಗಾಮಿಗಳ ವಿಧಾನಗಳು ಅಂಥೇಳಿ ನಾವು ಇಲ್ಲಿ ಕರೆಯಲ್ಪಡ್ತಾ ಇದ್ದೇವೆ. ಇವರು ಅಹಿಂಸಾವಾದಿಗಳು, ಯಾವುದೇ ರೀತಿಯ ಅಹಿಂಸೆಯ ಘಟನೆಗಳನ್ನು ಮಾಡದೇ ಇರತಕ್ಕಂಥ ಹೋರಾಟಗಾರರು, ಚಳುವಳಿಗಾರರು. ನಂತರ ಇವರಿಗೆ ಪೂರ್ಣ ಸ್ವರಾಜ್ಯ ಅನ್ನೋದು ಯಾವ ಬೇಡಿಕೆಯಾಗಿರಲಿಲ್ಲ ಅನ್ನೋದನ್ನು, ನಂತರದಲ್ಲಿ ಒಂದು ಬ್ರಿಟಿಷರ ಆಳ್ವಿಕೆಗೆ ನಿಷ್ಠೆಯನ್ನು ತೋರಿ ನ್ಯಾಯ ಅನ್ನೋದರಲ್ಲಿ ನಂಬಿಕೆ ಉಳ್ಳಂಥವರು. ತಮ್ಮ ಬೇಡಿಕೆಗಳಿಗೆ ಸಂವಿಧಾನಬದ್ಧ ಮಾರ್ಗವನ್ನು ಅನುಸರಿಸ್ತಕ್ಕಂಥವರು ವಿಧಾನ. ತದನಂತರದಲ್ಲಿ ಯಾವ ತಮ್ಮ ಸಮಸ್ಯೆಗಳನ್ನು ಶಾಂತಿಯುತವಾಗಿ ಬಗೆಹರಿಸಿಕೊಳ್ಳುವಂಥ ವಿಧಾನವನ್ನು ಉಳ್ಳಂಥವರು. ಪತ್ರಿಕಾ ಪ್ರಚಾರ ಅನ್ನೋದು, ಮನವಿ ಅರ್ಪಿಸುವುದು, ಚರ್ಚೆಗಳು, ಲೇಖನಗಳು, ಇವರು ಅನುಸರಿಸುವಂಥ ಮಾರ್ಗಗಳಾಗಿರ್ತಕ್ಕಂಥದ್ದು. ಈ ರೀತಿ ಇವರ ಪ್ರಮುಖ ಒಂದು ನಡಿಗೆಯನ್ನು, ವಿಧಾನವನ್ನು ನಾವು ಇಲ್ಲಿ ನೋಡ್ತಾ ಇದ್ದೇವೆ. ಯಾವ ಅಹಿಂಸಾವಾದಿಗಳು ಅನ್ನೋಂಥದ್ದು, ಪೂರ್ಣ ಸ್ವರಾಜ್ಯದ ಬೇಡಿಕೆ ಇಲ್ಲದೇ ಇರತಕ್ಕಂಥದ್ದು, ಆಳ್ವಿಕೆಯಲ್ಲಿ ನಿಷ್ಠೆ, ನ್ಯಾಯ ನಂಬಿಕೆ ಇಟ್ಟಂಥವರು, ಬೇಡಿಕೆಗೆ ಸಂವಿಧಾನ ಮಾರ್ಗವನ್ನು ಅನುಸರಿಸ್ತಕ್ಕಂಥವರು, ಯಾವ ಸಮಸ್ಯೆಗಳನ್ನು ಶಾಂತಿಯುತವಾಗಿ ಬಗೆಹರಿಸಿಕೊಳ್ಬೇಕು ಅನ್ನೋಂಥ ಒಂದು ವಿಧಾನವನ್ನು, ಈ ರೀತಿಯ ವಿಧಾನಗಳನ್ನು ಅವರು ಪತ್ರಿಕೆಗಳ ಪ್ರಚಾರದ ಮೂಲಕವಾಗಿ, ಮನವಿಗಳನ್ನು ಅರ್ಪಿಸುವುದರ ಮೂಲಕವಾಗಿ, ಚರ್ಚಿಸುವುದರ ಮೂಲಕವಾಗಿ
ಲೇಖನಗಳನ್ನು ಬರೆಯುವುದರ ಮೂಲಕವಾಗಿ ಕೈಗೊಳ್ಳುವಂಥ ಮಾರ್ಗಗಳು ಆಗಿರ್ತಕ್ಕಂಥದ್ದನ್ನು ಈ ರಾಷ್ಟ್ರೀಯವಾದಿಗಳು ಇಂಗ್ಲೆಂಡಿನಲ್ಲಿ ಇಂಡಿಯಾ ಎಂಬ ಪತ್ರಿಕೆಯನ್ನು ಹೊರಡಿಸಿಕೊಂಡು ಪ್ರಕಟಿಸಿ ಪ್ರಚಾರ ಮಾಡಿ ಅದರಲ್ಲಿ ಸಾರ್ವಜನಿಕ ಅಭಿಪ್ರಾಯಗಳನ್ನು ಕ್ರೋಢೀಕರಣ ಮಾಡಲ್ಪಟ್ಟಿರ್ತಕ್ಕಂಥದ್ದನ್ನು ಕೂಡ ನಾವು ಇಲ್ಲಿ ಕಾಣ್ತಾ ಇದ್ದೇವೆ. ಹೀಗೆ ಈ ರೀತಿಯಾಗಿ ಇಂಥ ಒಂದು ವಿಧಾನಗಳನ್ನು ಮಾರ್ಗಗಳನ್ನು ಅನುಸರಿಸಿ ಈ ಒಂದು ರಾಷ್ಟ್ರೀಯವಾದಿಗಳು ತಮ್ಮ ಒಂದು ಹೋರಾಟದ ಸ್ವರೂಪವನ್ನು ಇಲ್ಲಿ ಪಡ್ಕೊಂಡಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಇನ್ನು ತದನಂತರದಲ್ಲಿ ಯಾವ ಈ ಮಂದಗಾಮಿಗಳ ಬೇಡಿಕೆಗಳು ಅನ್ನುವಂಥದ್ದನ್ನು ಡಿಮ್ಯಾಂಡ್ಸ್ ಆಫ್ ಮಾಡರೇಟ್ಸ್ ಅನ್ನುವಂಥದ್ದನ್ನು ಇವರ ಒಂದು ಪ್ರಮುಖ ಬೇಡಿಕೆಗಳು ಏನೇನಾಗಿದ್ವು ಅನ್ನೋದನ್ನು ಇಲ್ಲಿ ಒಂದನೇದಾಗಿ ಉನ್ನತ ಆಡಳಿತ ಹುದ್ದೆಗಳಿಗೆ ಅಧಿಕ ಸಂಖ್ಯೆಯಲ್ಲಿ ಭಾರತೀಯರನ್ನು ನೇಮಿಸಿಕೊಳ್ತಕ್ಕಂಥದ್ದು. ಆಡಳಿತ ಅಧಿಕಾರಿಗಳ ಸಂಖ್ಯೆ ಒಂದು ಭಾರತೀಯರು ಹೆಚ್ಚಾಗಿರಬೇಕು, ಅದು ಉನ್ನತ ಹುದ್ದೆಯಲ್ಲಿ ಅವರು ಕೆಲಸ ಮಾಡಬೇಕು ಅನ್ನೋದನ್ನು ಇಟ್ಕೊಂಡು ಉನ್ನತ ಆಡಳಿತ ಹುದ್ದೆಗೆ ಹೆಚ್ಚಿನ ಸಂಖ್ಯೆಯ ಭಾರತೀಯರನ್ನು ನೇಮಿಸಿಕೊಳ್ಳುವಂಥ ಒಂದು ಬೇಡಿಕೆಯನ್ನು ಒಳಗೊಂಡಿರ್ತಕ್ಕಂಥದ್ದು. ಎರಡನೇದಾಗಿ ಕೇಂದ್ರ ಮತ್ತು ಪ್ರಾಂತೀಯಗಳಲ್ಲಿ ಶಾಸಕಾಂಗಗಳನ್ನು ವಿಸ್ತರಿಸುವಂಥದ್ದು, ಅವುಗಳಲ್ಲಿ ಸಾಕಷ್ಟು ಭಾರತೀಯರಿಗೆ ಅವಕಾಶವನ್ನು ಕೊಡ್ತಕ್ಕಂಥದ್ದು. ಮೂರನೇದಾಗಿ ಇಲ್ಲಿ ವೈಸ್ರಾಯಿಗಳ ಕಾರ್ಯ ಸಮಿತಿ ಅಂತ ಏನಿದೆ, ಆ ಸಮಿತಿಯಲ್ಲಿ ಭಾರತೀಯರಿಗೆ ಪ್ರಾತಿನಿಧ್ಯವನ್ನು ಕೊಡ್ತಕ್ಕಂಥದ್ದು. ಭಾರತೀಯರಿಗೂ ಕೂಡ ವೈಸ್ರಾಯಿಗಳ ಕಾರ್ಯ ಸಮಿತಿಯಲ್ಲಿ ಅವಕಾಶವನ್ನು ಕೊಡ್ತಕ್ಕಂಥದ್ದು. ನಾಲ್ಕನೇದಾಗಿ ಸಾರ್ವತ್ರಿಕ ಹಾಗೂ ತಾಂತ್ರಿಕ ಶಿಕ್ಷಣಕ್ಕೆ ಪ್ರೋತ್ಸಾಹವನ್ನು ಕೊಡ್ತಕ್ಕಂಥದ್ದು. ಸಾರ್ವತ್ರಿಕ ಮತ್ತು ತಾಂತ್ರಿಕ ಶಿಕ್ಷಣವನ್ನು ಇಲ್ಲಿ ಪ್ರೋತ್ಸಾಹಿಸುವಂಥದ್ದು, ಭಾರತೀಯರಿಗೆ ಅದರಲ್ಲಿ ಅವಕಾಶವನ್ನು ಕೊಡ್ತಕ್ಕಂಥದ್ದು. ಭಾರತೀಯರು ಕೂಡ ಇಂಥ ಒಂದು ಶಿಕ್ಷಣ ವ್ಯವಸ್ಥೆಯನ್ನು, ಶಿಕ್ಷಣದ ಒಂದು ಕಲಿಕೆಯನ್ನು ಪಡೆಯತಕ್ಕಂಥದ್ದು ಅನ್ನುವಂಥ ಒಂದು ಬೇಡಿಕೆ. ಐದನೇದಾಗಿ ನ್ಯಾಯಾಂಗವನ್ನು ಕಾರ್ಯಾಂಗದಿಂದ ಬೇರ್ಪಡಿಸುವಂಥದ್ದಲ್ಲಿ ಯಾವ ನ್ಯಾಯಾಂಗ ವ್ಯವಸ್ಥೆ ಇದೆ, ನ್ಯಾಯ ನಿರ್ವಹಣೆಯ ಪದ್ಧತಿ ಇದೆ, ಅದರಲ್ಲಿ ಈ ಕಾರ್ಯಾಂಗ ಅನ್ನೋಂಥ ಏನು ಕಾರ್ಯವೈಖರಿಯ ಪಾತ್ರ ಇದೆ ಅದನ್ನು ಬೇರ್ಪಡಿಸುವಂಥದ್ದನ್ನು, ಈ ಕಾರ್ಯಾಂಗ ವ್ಯವಸ್ಥೆ ನ್ಯಾಯಾಂಗ ವ್ಯವಸ್ಥೆ ಅನ್ನೋದನ್ನು ಪ್ರತ್ಯೇಕಿಸುವಂಥದ್ದು, ಬೇರ್ಪಡಿಸುವಂಥದ್ದು ಇವರ ಬೇಡಿಕೆ ಆಗಿರ್ತಕ್ಕಂಥದ್ದು. ಆರನೇದಾಗಿ ICS ಪರೀಕ್ಷೆಗಳನ್ನು, ಅಂದರೆ ಇಂಡಿಯನ್ ಸಿವಿಲ್ ಪರೀಕ್ಷೆಗಳನ್ನು ಏಕಕಾಲಕ್ಕೆ ಭಾರತ ಮತ್ತು ಇಂಗ್ಲೆಂಡ್ದಲ್ಲಿ ನಡೆಸ್ತಕ್ಕಂಥ ಬೇಡಿಕೆಯನ್ನು ಇಟ್ಟಿರುವಂಥದ್ದು. ಅಂದರೆ ಒಂದೇ ಅವಧಿಯಲ್ಲಿ ಭಾರತ ಮತ್ತು ಇಂಗ್ಲೆಂಡ್ ಒಳಗೆ ಈ ICS ಪರೀಕ್ಷೆಗಳನ್ನು ನಡೆಸುವಂಥದ್ದು. ಏಳನೇದಾಗಿ ರೈತರ ಭೂಕಂದಾಯ, ಉಪ್ಪಿನ ತೆರಿಗೆ ಮತ್ತು ಮಿಲಿಟರಿ ವೆಚ್ಚಗಳನ್ನು ಕಡಿತಗೊಳಿಸ್ತಕ್ಕಂಥದ್ದು. ರೈತರಿಗೆ ಹೇರಿರುವಂಥ ಒಂದು ತೆರಿಗೆ ಏನಿದೆ, ಭೂ ಕಂದಾಯ ಏನಿದೆ, ಅದು ಹೆಚ್ಚಾಗಿದೆ, ಭಾರ ಆಗಿರ್ತಕ್ಕಂಥದ್ದು, ಅದನ್ನು ಕಡಿತಗೊಳಿಸ್ತಕ್ಕಂಥದ್ದು. ಉಪ್ಪಿನ ಮೇಲಿನ ತೆರಿಗೆ ಏನಿದೆ ಅದು ಕೂಡ ಸಾಮಾನ್ಯರು ಬದುಕುವಂಥ ಕಠಿಣ ದುಸ್ಥಿತಿಯಲ್ಲಿ ತೆರಿಗೆಯನ್ನು ವಿಧಿಸಬೇಕಾಗಿರ್ತಕ್ಕಂಥದ್ದು, ಅದು ಕೂಡ ಭಾರವಾಗಿರ್ತಕ್ಕಂಥದ್ದು. ಅಂಥ ಉಪ್ಪಿನ ತೆರಿಗೆಯನ್ನು ಕೂಡ ಇಲ್ಲಿ ಯಾವ ಕಡಿತ ಮಾಡ್ತಕ್ಕಂಥದ್ದು. ಮಿಲಿಟರಿ ವೆಚ್ಚವನ್ನು ಯಾವ ಸೈನಿಕ ಪಡೆ ಇದೆ, ಸೈನಿಕ ವೆಚ್ಚವನ್ನು ಕೂಡ ಇಲ್ಲಿ ಕಡಿತಗೊಳಿಸಲ್ಪಡ್ತಕ್ಕಂಥ ಬೇಡಿಕೆಯನ್ನು ಇವರು ಒಳಗೊಂಡಿರ್ತಕ್ಕಂಥದ್ದು. ನಂತರ ಎಂಟನೇದಾಗಿ ಇಲ್ಲಿ ಕೃಷಿ ಬ್ಯಾಂಕ್ಗಳ ಸ್ಥಾಪನೆಯನ್ನು ಮಾಡ್ತಕ್ಕಂಥದ್ದು. ಪ್ರಮುಖವಾದ ಒಂದು ವ್ಯವಸಾಯಕ್ಕೆ ಸಂಬಂಧಪಟ್ಟಂತೆ, ಯಾವ ರೈತರಿಗೆ ಸಂಬಂಧಪಟ್ಟಂತೆ, ರೈತರಿಗೆ
ಒಂದು ಅನುಕೂಲವಾಗುವುದಕ್ಕೋಸ್ಕರವಾಗಿ ಬ್ಯಾಂಕ್ಗಳ ಸ್ಥಾಪನೆಯನ್ನು ಮಾಡ್ತಕ್ಕಂಥದ್ದಲ್ಲಿ ರೈತರು ಬ್ಯಾಂಕ್ಗಳ ಮೂಲಕವಾಗಿ ಹಣವನ್ನು ಪಡ್ಕೊಂಡು ತಮ್ಮ ಕೃಷಿಯನ್ನು ಇಲ್ಲಿ ಪ್ರಮುಖವಾಗಿ ಸುಧಾರಣೆ ಮಾಡ್ಕೊಳ್ತಕ್ಕಂಥದ್ದು. 9ನೇದು ದೇಶೀಯ ಕೈಗಾರಿಕೆಗಳ ರಕ್ಷಣೆಯನ್ನು ಮಾಡ್ತಕ್ಕಂಥ ಬೇಡಿಕೆ. ಭಾರತದಲ್ಲಿರುವಂಥ ಒಂದು ಕೈಗಾರಿಕೆಗಳು, ಆ ಕೈಗಾರಿಕೆಗಳನ್ನು ಪೋಷಣೆ ಮಾಡುವಂಥದ್ದು, ರಕ್ಷಣೆ ಮಾಡುವಂಥದ್ದು, ಅವುಗಳಿಗೆ ಒಂದು ಪ್ರಮುಖವಾಗಿರ್ತಕ್ಕಂಥ ಆದ್ಯತೆಯನ್ನು ಕೊಡ್ತಕ್ಕಂಥದ್ದು, ಅಂದರೆ ಭಾರತೀಯ ಕೈಗಾರಿಕೆಗಳ ಉತ್ತೇಜಿಸುವಂಥದ್ದು, ಅವುಗಳನ್ನು ಬೆಳೆಸುವಂಥದ್ದು ಇವರ ಒಂದು ಪ್ರಮುಖವಾದ ಬೇಡಿಕೆ. 10ನೇದಾಗಿ ಬಡತನ ಮತ್ತು ನಿರುದ್ಯೋಗ ನಿವಾರಣೆ ಅನ್ನೋಂಥದ್ದನ್ನು, ಏನು ಭಾರತದಲ್ಲಿ ಪಾವರ್ಟಿ ಆ್ಯಂಡ್ ಅನ್ಎಂಪ್ಲಾಯ್ಮೆಂಟ್ ಅನ್ನೋದು ಏನಿದೆ, ಈ ಬಡತನ ಮತ್ತು ನಿರುದ್ಯೋಗ ಅನ್ನೋದು ಅನೇಕ ರೀತಿಯ ಭಾರತೀಯ ಜನರನ್ನು ಕಿತ್ತು ತಿಂದು ಹಾಕತಕ್ಕಂಥ ಒಂದು ಅವಸ್ಥೆ ಇದೆ. ಅಂಥ ಬಡತನ ಅನ್ನೋದು, ನಿರುದ್ಯೋಗ ಅನ್ನೋದು ಇಲ್ಲಿ ನಿವಾರಣೆಯನ್ನು ಮಾಡುವಂಥದ್ದು ಕೂಡ ಈ ಒಂದು ರಾಷ್ಟ್ರೀಯವಾದಿಗಳ ಪ್ರಮುಖ ಬೇಡಿಕೆ ಹೇಗಿರ್ತಕ್ಕಂಥದ್ದನ್ನು. ನಂತರ ಅಲ್ಲಿ ಮತ್ತೆ ಕೊನೆಯದಾಗಿ ಪತ್ರಿಕಾ ಸ್ವಾತಂತ್ರ್ಯ ಅನ್ನೋದು ಕೂಡ ಇವರ ಪ್ರಮುಖವಾದ ಬೇಡಿಕೆ ಆಗಿರ್ತಕ್ಕಂಥ ಪತ್ರಿಕಾ ಸ್ವಾತಂತ್ರ್ಯ. ಭಾರತೀಯರು ತಮ್ಮದೇ ಆಗಿರ್ತಕ್ಕಂಥ ಒಂದು ಜೀವನ ಶೈಲಿಯ ಕ್ರಮವನ್ನು ಒಳಗೊಂಡಿದ್ದಾರೆ. ಅದಕ್ಕಾಗಿ ಅವರು ತಮ್ಮ ಕರ್ತವ್ಯಗಳಿದ್ದಾವೆ, ಹಕ್ಕುಗಳಿದ್ದಾವೆ, ಅವುಗಳ ಮೂಲಕವಾಗಿ ಅವರು ತಮ್ಮ ಒಂದು ಬದುಕಿನ ಚಿತ್ರಣವನ್ನು ನಿರ್ವಹಿಸಿಕೊಂಡು ಬರುವುದಕ್ಕೋಸ್ಕರವಾಗಿ ಯಾವ ಒಂದು ಪತ್ರಿಕೆಗಳ ನಿರ್ಬಂಧ ಏನಿದೆ ಆ ಪತ್ರಿಕೆಗಳ ನಿರ್ಬಂಧವನ್ನು ಸಡಿಲಗೊಳಿಸಬೇಕು. ಪತ್ರಿಕಾ ಸ್ವಾತಂತ್ರ್ಯವನ್ನು ಮುಕ್ತವಾಗಿ ಭಾರತೀಯರಿಗೂ ಕೂಡ ಇಲ್ಲಿ ಕೊಡಬೇಕಾಗಿರ್ತಕ್ಕಂಥದ್ದು, ನೀಡಬೇಕಾಗಿರ್ತಕ್ಕಂಥದ್ದು. ಇದರಿಂದಾಗಿ ಯಾವ ಭಾರತೀಯರ ಮುಕ್ತವಾದ ಒಂದು ಬದುಕಿಗೆ, ಮುಕ್ತವಾದ ಒಂದು ಜೀವನಕ್ಕೆ ಈ ರೀತಿಯ ಒಂದು ಬೇಡಿಕೆಗಳನ್ನು ಇಟ್ಕೊಂಡು ಯಾವ ಈ ಪ್ರಮುಖವಾಗಲ್ಪಟ್ಟಿರುವಂಥ ಆರಂಭದ ರಾಷ್ಟ್ರೀಯವಾದಿಗಳು ಈ ರೀತಿಯ ಒಂದು ಹೋರಾಟವನ್ನು, ಸ್ವರೂಪವನ್ನು ಇಲ್ಲಿ ಕೈಗೊಂಡಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಹೀಗೆ ಈ ರೀತಿಯಾಗಿ ಇಂಥ ಒಂದು ಪ್ರಮುಖವಾದ ರಾಷ್ಟ್ರೀಯವಾದಿಗಳ ಈ ಪ್ರಮುಖವಾದ ವಿಧಾನಗಳು ಅನ್ನೋಂಥದ್ದು, ಅವರ ಬೇಡಿಕೆಗಳು ಅನ್ನೋದನ್ನು ಈ ರೀತಿಯ ನಿಟ್ಟಿನಲ್ಲಿ ನಾವು ಪ್ರಮುಖವಾಗಿ ಅರ್ಥೈಸ್ಕೊಳ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ.